ರಾಶೋಮನ್ ಇದೊಂದು ಓದು ಪಠ್ಯ. ರಾಶೋಮನ್ ಅಂತ ಹೇಳಿದ್ರೆ ಒಂದು ದೊಡ್ಡ ದಿಡ್ಡಿ ಬಾಗಿಲು ಅಂತ ಹೇಳಿ ಕರೀತಾರೆ. 106 ಅಡಿ ಅಗಲ, 26 ಅಡಿ ಉದ್ದ. ಅದರ ಮೇಲೆ ಒಂದು ಅಡ್ಡದಾಗಿರ್ತಕ್ಕಂಥ ಕಂಬ. ಅದರ ಕಲ್ಲಿನ ಗೋಡೆ 75 ಅಡಿ ಎತ್ತರ. 8ನೇ ಶತಮಾನದಲ್ಲಿ ಜಪಾನ್ನ ರಾಜಧಾನಿಯು ಕಿಯೋಟೋಗೆ ಸ್ಥಳಾಂತರಗೊಂಡಾಗ ಕ್ರಿಸ್ತಶಕ 789ರಲ್ಲಿ ಈ ದ್ವಾರ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಈ ದ್ವಾರ ಅಥವಾ ಈ ರಾಶೋಮನ್ನ ಹಿನ್ನೆಲೆಯಲ್ಲಿರ್ತಕ್ಕಂತಹ ಒಂದು ಕಥೆಯನ್ನು ಇಲ್ಲಿ ಬಿತ್ತರಿಸ್ತಾ ಹೋಗ್ತಾರೆ. ಈ ರಾಶೋಮನ್ ಹತ್ರ ಒಬ್ಬ ಸಮುರಾಯಿನ ಸೇವಕನೊಬ್ಬ ಏನು ಮಾಡ್ತಿದ್ದ, ಕೆಳಗೆ ಬಂದು ನಿಂತ್ಕೊಂಡಿದ್ದ. ಜೋರಾಗಿ ಮಳೆ ಬರ್ತಾ ಇದೆ, ಆ ಮಳೆಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ಬಂದು ನಿಂತ್ಕೊಳ್ತಾನೆ. ರಾಶೋಮನ್ ಬಾಗಿಲು ಸಜುಕು ರಸ್ತೆಯಲ್ಲಿರೋದ್ರಿಂದ ನಾರಿನ ಟೋಪಿ ಧರಿಸಿದ್ದ ಅಥವಾ ರಾಜಮನೆತನಕ್ಕೆ ಸೇರಿರ್ತಕ್ಕಂಥ ಒಬ್ಬ ಕಾವಲುಗಾರ ಏನು ಮಾಡ್ತಾನೆ, ಆ ಕೆಳಗಡೆ ಬಂದು ಚಾವಣಿಯ ಕೆಳಗಡೆ ಬಂದು ನಿಂತಿರ್ತಾನೆ. ಆ ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಮಳೆ ಜೋರಾಗಿ ಬರ್ತಿರೋದ್ರಿಂದ ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ನಿಂತ್ಕೊಂಡು ಬೇರೆ ಯಾರೂ ಕೂಡ ಆ ಒಂದು ಬಾಗಿಲಿನ ಬಳಿಯಲ್ಲಿ ಕಾಣ್ತಾ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಲವು ವರ್ಷಗಳ ಹಿಂದೆ ರೀತಿಯ ಅವಘಡಗಳು ಸಂಭವಿಸಿ ಭೂಕಂಪನೋ, ಬಿರುಗಾಳಿನೋ, ಬೆಂಕಿಯೋ ಈ ಥರ ಸಿಲುಕಿ ಆ ಕಿಯೋಟೋದಲ್ಲಿರ್ತಕ್ಕಂಥ ರಾಶೋಮನ್ ದಿಡ್ಡಿ ಬಾಗಿಲು ಏನಾಗಿತ್ತು, ಧ್ವಂಸವಾಗಿತ್ತು. ಅಥವಾ ಇನ್ನಿತರ ಎಲ್ಲವೂ ಕೂಡ ಧ್ವಂಸವಾಗಿತ್ತು. ಆ ಧ್ವಂಸವಾಗಿರೋ ಹಿನ್ನೆಲೆಯಲ್ಲಿ ಚಿನ್ನ, ಬೆಳ್ಳಿ, ಅರಗನ ಎಲೆಗಳು, ಕಿತ್ತು ಬಂದಿದ್ದ ಬುದ್ಧ, ಬೌದ್ಧರ ಇತರೆ ಮೂರ್ತಿಗಳು ರಸ್ತೆಯಲ್ಲಿ ರಾಶಿಯಾಗಿ ಬಿದ್ದಿದ್ದು. ಅವನ್ನ ಇಟ್ಕೊಂಡು ಅಲ್ಲಿನ ಜನ ಮಾರಾಟ ಮಾಡ್ತಾಯಿದ್ರು. ಸೊ ಇಂಥ ಸಂದರ್ಭದಲ್ಲಿ ರಾಶೋಮನ್ ದಿಡ್ಡಿ ಬಾಗಿಲನ್ನು ದುರಸ್ತಿ ಮಾಡಬೇಕು ಅಂದರೆ ರಿಪೇರಿ ಮಾಡೋದು ಕೂಡ ಅವ್ರ ಕೈಯಲ್ಲಿ ಸಾಧ್ಯವಾಗದೇ ಇರತಕ್ಕಂಥ ಒಂದು ಕೆಲಸ ಆಗೋಗಿತ್ತು. ಕೆಲಸ ಆಗಿರೋದ್ರಿಂದ ಈ ಒಂದು ರಾಶೋಮನ್ ದಿಡ್ಡಿ ಬಾಗಿಲು ಇವತ್ತಿಗೆ ಏನಾಗಿ ಬದಲಾಗಿದೆ ಅಂತ ಹೇಳಿದ್ರೆ, ಆಗಲಿ ದರೋಡೆಕೋರರಾಗಲಿ ಅವರಿಗೆ ಇದು ಆಶ್ರಯವನ್ನು ನೀಡಿತ್ತು. ಕಾಡು ಪ್ರಾಣಿಗಳಿಗೆ ಅದು ಮನೆಯಾಗಿತ್ತು. ಅದಾದಮೇಲೆ ಊರಲ್ಲಿ ಅನಾಥವಾಗಿ ಬಿದ್ದಿರ್ತಕ್ಕಂಥ ಹೆಣಗಳನ್ನು ಹಾಕಿ ಒಂದು ಕಡೆ ಇಟ್ಟಿರ್ತಕ್ಕಂಥ ಅಥವಾ ಅನಾಥ ಹೆಣಗಳನ್ನು ಒಂದು ಕಡೆಗೆ ಹಾಕಿರ್ತಕ್ಕಂತಹ ಒಂದು ಜಾಗವೂ ಕೂಡ ಇದೇ ಆಗಿತ್ತು. ಅದಾದಮೇಲೆ ಆ ಹೆಣಗಳನ್ನು ಹಾಕಿರೋದ್ರಿಂದ ಭೂತಗಳು ಇಲ್ಲಿ ಸಂಚರಿಸ್ತವೆ ಅಂತಕ್ಕಂಥ ನಂಬಿಕೆಯೂ ಕೂಡ ಕೆಲವರಲ್ಲಿ ಬೆಳ್ಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ಏನಾಗಿದೆ, ಈ ಒಬ್ಬ ವ್ಯಕ್ತಿ ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥ ಮಳೆಯ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾಗ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತನ್ನ ಮನಸ್ಸಿನ ಒಳಗಡೆ ಕೆಲವೊಂದು ಯೋಚನೆಗಳು ಹೊಳಿತಾ ಹೋಗ್ತಾ ಇದೆ. ಏನು ಆ ಯೋಚನೆಗಳು ಹೊಳಿತಾ ಇದೆ ಅಥವಾ ಯೋಚನೆಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ಒಬ್ಬ ಶ್ರೀಮಂತನ ಬಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಶ್ರೀಮಂತಿಕೆ ಅನ್ನೋದು ಕುಸಿತಾ ಬರ್ತಾ ಇರೋದ್ರಿಂದ ಇವನನ್ನು ಕೆಲಸದಿಂದ ಹೊರಗಡೆ ಹಾಕ್ತಾರೆ. ಕೆಲಸದಿಂದ ಹೊರಗಡೆ ಹಾಕಿರೋದ್ರಿಂದ ನಾನು ಮುಂದೆ ತನ್ನ ಬದುಕು ಅಥವಾ ತನ್ನ ಹೊಟ್ಟೆಯನ್ನು ಹೇಗೆ ತುಂಬಿಕೊಳ್ಬೇಕು, ಅಥವಾ ನ್ಯಾಯ ಮಾರ್ಗದಿಂದ ನನ್ನ ಹೊಟ್ಟೆಯನ್ನು ತುಂಬಿಕೊಳ್ಬೇಕಾ, ಅನ್ಯಾಯ ಮಾರ್ಗದಿಂದ ನನ್ನ ಹೊಟ್ಟೆಯನ್ನು ತುಂಬಿಕೊಳ್ಬೇಕಾ, ಹೇಗೆ ತನ್ನ ಜೀವನವನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದಾಗ ನಾಯಕನಾಗಿ ತನ್ನ ಸ್ಥಿತಿಯನ್ನು ಯೋಚನೆ ಮಾಡ್ತಾ ಜೋರಾಗಿ ಮಳೆ ಬೀಳ್ತಾ ಇರ್ತಕ್ಕಂಥ ಶಬ್ದವನ್ನು ಕೇಳಿಸ್ಕೊಂಡು ಅಲ್ಲೇ ನಿಂತಿದ್ದ. ಅವನಿಗೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವನಿಗೆ ಏನು ಆಯ್ಕೆಗಳೇ ಅನ್ನೋದಿರಲಿಲ್ಲ. ಸೊ ನ್ಯಾಯದ ದಾರಿ ಅಥವಾ ಅನ್ಯಾಯದ ದಾರಿ. ಸೊ ನ್ಯಾಯದ ದಾರಿಯಲ್ಲಿ ನಾನು ಹೋಗಬೇಕು ಅಂತ ಹೇಳಿದ್ರೆ, ನಾನು ಅನಾಥ ಶವವಾಗಿ ಬಿದ್ದು ಇದೇ ದಿಡ್ಡಿ ಬಾಗಿಲಲ್ಲಿ ಒಂದು ಅನಾಥ ಹೆಣವಾಗಿ ಬೀಳಬೇಕಾಗತ್ತೆ. ಅನ್ಯಾಯದ ಮಾರ್ಗ ಮಾಡ್ಕೊಂಡು ಹೋಗಬೇಕು ಅಥವಾ ಅನ್ಯಾಯದ ಮಾರ್ಗವನ್ನು ಹಿಡಿತೀನಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದರೂ ಪರವಾಗಿಲ್ಲ, ನಾನು ಅನ್ಯಾಯದ ಮಾರ್ಗವನ್ನೇ ಹಿಡಿದು ಕಳ್ಳನಾಗಬೇಕು ಅಂತ ಹೇಳಿ ಮನಸ್ಸು ಅಂದ್ಕೊಂಡ್ರು. ಕೆಲವು ಸಂದರ್ಭದಲ್ಲಿ ಆ ಮನಸ್ಥಿತಿ ಏನಾಗ್ತಿದೆ, ಚಂಚಲತೆಗೆ ಒಳಗಾಗ್ತಾ ಇದೆ. ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ತಾನೆ. ಬಟ್ ಆ ತೀರ್ಮಾನವನ್ನು ಅವನ ಕೈಯಲ್ಲಿ ಸಮರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೆ ಆ ದಿಡ್ಡಿ ಬಾಗಿಲಿನ ಮೂಲಕವಾಗಿ ಬೀಸಿ ಬರ್ತಾ ಇರತಕ್ಕಂಥ ಗಾಳಿಯಿಂದ ತನ್ನ ದೇಹಕ್ಕೆ ಚಳಿ ಆದಾಗ ತನ್ನ ಮೇಲಿರ್ತಕ್ಕಂಥ ಬಟ್ಟೆ ಏನಿತ್ತಲ್ಲ, ಕಿಯಾನೋ ಬಟ್ಟೆಯನ್ನು ಎಲ್ಲ ಕಡೆಗೂ ಎಳ್ಕೊಳ್ತಾ ಚಳಿಯಿಂದ ನಾನು ದೂರ ಆಗಬೇಕು ಅಂತ ಹೇಳಿ ಎಲ್ಲ ಕಡೆಗೂ ಚಳಿಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ದಿಡ್ಡಿ ಬಾಗಿಲಿನ ಮೇಲೆ ಗೋಪುರ ಇದೆ, ಅಲ್ಲಿ ಹೋಗಿ ನಿಂತ್ಕೊಂಡು ಅಥವಾ ಪಾವಟಿಗೆಯನ್ನು ಹತ್ತಿ ಅಲ್ಲೋಗಿ ನಿಂತ್ಕೊಂಡ್ರೆ ಈ ಮಳೆಯಿಂದ ಮತ್ತು ಈ ಚಳಿಯಿಂದ ತಪ್ಪಿಸ್ಕೊಳ್ಬೋದು ಅಂಥೇಳಿ ಮುಂದೆ ಮೇಲೆ ಹೋಗ್ತಾ ಇರ್ತಾನೆ. ಮೇಲೆ ಹೋಗಬೇಕಾದಾಗ ಅಲ್ಲಿ ಏನೋ ಒಂದು ಮಂದ ಬೆಳಕಿನಲ್ಲಿ ಏನೋ ಚಲಿಸ್ದಂಗೆ ಆಗುತ್ತೆ. ಒಂದು ಕ್ಷಣ ಅವನಿಗೇನಾಗ್ಬಿಡುತ್ತೆ, ಗಾಬರಿ ಆಗೋಗುತ್ತೆ. ಒಂದು ಕಡೆ ಭಯ ಆಗೋಗುತ್ತೆ. ಏನಿರ್ಬೋದು, ಅಥವಾ ಏನಾದರೂ ಭೂತ ಇರ್ಬೋದಾ, ಅಥವಾ ಈ ಥರ ಅವನಿಗೆ ಯೋಚನೆ ಬಂದುಬಿಡುತ್ತೆ. ಯೋಚನೆ ಬಂದು ಮುಂದೆ ಹೋಗಬೇಕು ಅಥವಾ ಹೋಗಬೇಕು ಬೇಡವಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಳ್ತಾನೆ. ತನ್ನ ಬಲಭಾಗದ ಕೆನ್ನೆಯ ಮೇಲಿದ್ದ ಮೊಡವೆಯನ್ನು ಮುಟ್ಕೊಂಡು ನೋಡ್ತಾನೆ. ಆಗಲೂ ಮೇಲೆ ನೋಡಿದಾಗ ಅಲ್ಲಿ ಯಾರೋ ಇಟ್ಕೊಂಡು ಓಡಾಡ್ದಾಗಿರ್ತಕ್ಕಂತಹ ಸ್ಥಿತಿ ಮತ್ತೆ ಅವನ ಕಣ್ಣಿಗೆ ಕಾಣುತ್ತೆ. ಮೇಲೆ ಯಾರೋ ಮತ್ತೆ ಓಡಾಡ್ತಾ ಇರೋದು ಮತ್ತೆ ಅವನಿಗೆ ಕಾಣಿಸುತ್ತೆ. ಒಂದು ದಿಡ್ಡಿ ಬಾಗಿಲಲ್ಲಿ ಬರೀ ಹೆಣಗಳು ಮಾತ್ರವೇ ಇರ್ತವೆ ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಇಲ್ಲಿ ಯಾರೋ ಇದ್ದಾರಲ್ಲ, ಬೆಂಕಿಯ ಬೆಳಕಿನಲ್ಲಿ ಯಾರೋ ನಡೆದಾಡ್ತಾ ಇರೋದೆಲ್ಲವನ್ನು ಕೂಡ ಅವನು ಗಮನಿಸ್ತಾ ಹೋಗ್ತಾನೆ.
ಗಮನಿಸಿ ಈ ಮಳೆಯಲ್ಲಿ ಇಂಥ ಟೈಮಲ್ಲಿ ಯಾರಿರ್ಬೋದು, ಯಾರಾದರೂ ಅಪರಿಚಿತರಿರ್ಬೋದಾ, ಯಾವುದಾದ್ರೂ ಒಂದು ಭೂತ ಇರ್ಬೋದಾ ಅಂಥೇಳಿ ನಿಧಾನಕ್ಕೆ ಅವನೇನು ಮಾಡ್ತಾನೆ, ಪಾವಟಿಕೆಗಳನ್ನು ತೆವಳ್ತಾ ಏರಿ ಗೋಪುರದ ಉಪ್ಪರಿಗೆ ಮೇಲೆ ಬರ್ತಾನೆ. ಮೇಲೆ ಬಂದು ಕಾಲು ಮತ್ತು ಕೈಗಳನ್ನು ಊರಿ ಸಾಧ್ಯವಾದಷ್ಟು ಕುತ್ತಿಗೆಯನ್ನು ಮುಂದಕ್ಕೆ ಚಾಚಿ ಹೆದರಿಕೆಯಿಂದ ಗೋಪುರದೊಳಗೆ ಇಣುಕಿದ ತಕ್ಷಣ ಕೆಳಗಡೆ ಏನೇನು ಕಾಣ್ತವೆ ಅಂತ ಹೇಳಿದ್ರೆ, ಒಂದು 30-40 ಹೆಣಗಳಷ್ಟು ಎಲ್ಲವೂ ಕೂಡ ಹೆಣಗಳು ಬಿದ್ದಿವೆ. ಆ ಹೆಣಗಳ ಸಂಖ್ಯೆಯನ್ನು ಎಣ್ಸೋಕ್ಕಾಗೋದಿಲ್ಲ. ಕೆಲವು ಬಿದ್ದಿದ್ವು. ಆ ಹೆಣಗಳು ಬಿದ್ದಿರೋದ್ರ ಮೇಲೆ ಕೆಲವಕ್ಕೆ ಉಡುಪುಗಳಿದ್ವು, ಕೆಲವು ಬೆತ್ತಲೆಯಾಗಿದ್ವು, ಕೆಲವು ಮಹಿಳೆಯರ ಹೆಣಗಳಿದ್ವು, ಕೆಲವು ಸೋಮಾರಿಗಳಂತೆ ಬಿದ್ದಿದ್ವು, ಕೆಲವು ದೇಹಗಳ ಭುಜ, ಎದೆ, ಮುಂಡಭಾಗ ಈ ರೀತಿ ಆ ಮಂದ ಬೆಳಕಿನಲ್ಲಿ ಕಾಣ್ತಾ ಇತ್ತು. ಆದರೆ ದುರ್ವಾಸನೆ ಅನ್ನೋದು ಎಲ್ಲ ಕಡೆಯೂ ಕೂಡ ತುಂಬ ಜೋರಾಗಿ ಹಬ್ಬಿತ್ತು. ಅಂತಹ ಹೆಣಗಳು ಬಿದ್ದಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಪಿಶಾಚಿಯನ್ನು ತಿಂತಕ್ಕಂತಹ ರೀತಿಯಲ್ಲಿ ಒಂದು ಮುದುಕಿ ಏನು ಮಾಡ್ತಾಳೆ, ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದು ಬಿಳಿ ಕೂದಲಿನ ಸನ್ಯಾಸಿಯಂತಹ ಮುದುಕಿ ಅಲ್ಲಿಗೆ ಬರ್ತಾಳೆ. ಬಲಗೈಯಲ್ಲಿ ಪೈನ್ ಮರದ ದೊಂದಿ ಅಂದರೆ ಒಂದು ದೀಪವನ್ನು ಇಟ್ಕೊಂಡು ಮುಖವನ್ನು ನೋಡ್ತಾ ಹೋಗ್ತಾಳೆ. ಯಾವ ಹೆಣದ ತಲೆಯಲ್ಲಿ ಕೂದಲು ಹೆಣ ತಿಂತಕ್ಕಂಥ ಪಿಶಾಚಿ ಅಂತ ಬಂತ ಮುದುಕಿ, ಕೃಶವಾದ ಬಿಳಿ ಕೂದಲಿನ ಸನ್ಯಾಸಿಯಂತೆ ಆ ಮುದುಕಿ ಕಾಣ್ತಾ ಹೋಗ್ತಾಳೆ. ಬಲಗೈಯಲ್ಲಿ ಒಂದು ಪೈನ್ ಮರದೊಂದಿಯನ್ನು ಇಟ್ಕೊಂಡು ಒಳಗೆ ಬರ್ತಾಳೆ. ಬಂದು ಒಂದು ಕ್ಷಣ ಇವನಿಗೆ ಭಯ ಆಗೋಗುತ್ತೆ. ಏನು ಅಂತ ಹೇಳಿದ್ರೆ, ಯಾವುದಾದ್ರು ಪಿಶಾಚಿ ಬಂತ, ಭೂತ ಬಂತ ಅಂತ ಹೇಳಿ. ಅದಾದಮೇಲೆ ಮುದುಕಿ ಇನ್ನೊಂದು ಕೋತಿಯಲ್ಲಿ ಏನನ್ನು ಹೇಗೆ ಹಿಡಿತದೋ ಹಾಗೆ ಈ ಮುದುಕಿ ಏನು ಮಾಡ್ತಾಳೆ, ಸೊಂಪಾಗಿ ಬೆಳೆದಿರ್ತಕ್ಕಂಥ ತಲೆ ಕೂದಲನ್ನು ಹೊಂದಿರತಕ್ಕಂಥ ಒಂದು ಹೆಣದ ಬಳಿ ಹೋಗ್ಬಿಟ್ಟು ನಿಧಾನಕ್ಕೆ ಒಂದೊಂದೇ ಕೂದಲನ್ನು ಎಳ್ಕೊಳ್ತಾ ಇರ್ತಾಳೆ. ಸೊ ಎಳ್ಕೊಳ್ತಾ ಇರಬೇಕಾದಾಗ ಇವನಲ್ಲಿರ್ತಕ್ಕಂಥ ಭಯ ಇಷ್ಟೊತ್ತೇನಾಗಿತ್ತು, ಆ ಭಯ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು. ಸೊ ಕಡಿಮೆ ಆಗ್ತಾ ಬಂದ ಮೇಲೆ ಇವನೇನು ಮಾಡ್ತಾನೆ, ಆ ಮುದುಕಿಯಲ್ಲಿ ಕೀಳ್ತಾ ಇರಬೇಕಾದಾಗ ಏನಾದರೂ ಮಾಡಿಕೊಂಡು, ಅಂದರೆ ಧೈರ್ಯ ತೆಗೆದುಕೊಂಡು ಅವಳು ಮುಂದೆ ಬಂದು ನಿಂತ್ಕೊಂಡಿದ್ದ ತಕ್ಷಣ ಅವಳು ಆ ಕಡೆಯಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಸೊ ಓಡೋದಕ್ಕೆ ಶುರು ಮಾಡಿದ ತಕ್ಷಣ, ಏ ಪಾಪಿ ಎಲ್ಲಿಗೆ ಹೋಗ್ತಿದ್ಯಾ ಎಂದು ಕಿರ್ಚಿ ತನ್ನಿಂದ ತಪ್ಪಿಸಿಕೊಂಡು ಹೋಗ್ತಾ ಇರ್ತಕ್ಕಂಥವಳನ್ನ ಅಲ್ಲೇ ಹಿಡಿದು ನಿಲ್ಲಿಸ್ತಾನೆ. ಸೊ ಏನೇ ಪ್ರಯತ್ನ ಪಟ್ಟರು ಅವಳು ತಪ್ಪಿಸ್ಕೊಂಡು ಮುಂದೆ ಹೋಗೋಕ್ಕೆ ಅಂತ ಹೇಳಿ ಹೊರಡ್ತಾಳೆ. ಆದರೂ ಕೂಡ ಅವನೇನು ಮಾಡ್ತಾನೆ, ಅವಳನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡೋದೇ ಇಲ್ಲ, ಗಟ್ಟಿಗೆ ಹಿಡ್ಕೊಳ್ತಾನೆ. ಸೊ ಗಟ್ಟಿಗೆ ಹಿಡ್ಕೊಂಡಿದ್ದ ತಕ್ಷಣ ಅವ್ನಿಗೆ ಏನು ಅನಿಸುತ್ತೆ, ಗಟ್ಟಿಗೆ ಹಿಡ್ಕೊಂಡಿದ್ದ ತಕ್ಷಣ ಅವಳ ದೇಹ ಏನಾಗುತ್ತೆ, ತುಂಬ ಕೃಶವಾಗಿರ್ತಕ್ಕಂಥ ದೇಹದ ಒಳಗಡೆ ಮಾಂಸ ಇದೆಯೋ ಇಲ್ವೋ, ಸೊ ಯಾವುದೋ ಒಂದು ಕೋಳಿ ಕಾಲೋ ಅಥವಾ ಒಂದು ಪಕ್ಷಿಯ ಕಾಲನೋ ಹಿಡಿದ ಹಾಗೆ ಆ ದೇಹ ಅವನಿಗೆ ಸಿಕ್ತು. ಅಷ್ಟು ಮೂಳೆ ಚಕ್ಳ ಮಾತ್ರ ಆ ಕೈಯಲ್ಲಿ ಅವನಿಗೆ ಸಿಕ್ಕಿದ್ದು. ಅದಾದಮೇಲೆ ಅವಳನ್ನು ಹಾಗೆ ಹಿಡಿದು ಕೆಳಗೆ ಕೂರಿಸ್ಬಿಟ್ಟು ತನ್ನ ಕತ್ತಿಯನ್ನು ಎತ್ಕೊಂಡು ಅವಳ ಮೂಗಿನ ಮೇಲೆ ಇಟ್ಬಿಟ್ಟು, ಈಗ ಹೇಳು ಅಲ್ಲೇನು ಮಾಡ್ತಿದ್ದೆ, ಹೇಳ್ದಿದ್ರೆ ಈ ಖಡ್ಗವನ್ನು ಈಗಲೇ ನಾನು ಪ್ರಯೋಗಿಸ್ತೀನಿ ಅಂತ ಹೇಳ್ತಾನೆ. ಸೊ ಆವಾಗ ಹೇಳಿದ್ಮೇಲೆ ಅವಳಿಗೆ ತುಂಬ ಭಯ, ಕೋಪ ಎಲ್ಲವೂ ಕೂಡ ಒಂದೇ ಸಲ ಬರುತ್ತೆ. ಆದರೂ ಕೂಡ ಅವನೇನು ಮಾಡ್ತಾನೆ, ಇವಳಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ, ನಾನು ಪೊಲೀಸ್ ಅಲ್ಲ, ಪೊಲೀಸ್ ಅಧಿಕಾರಿಯೂ ಕೂಡ ನನ್ನಲ್ಲ, ನಾನು ನಿನ್ನನ್ನು ಕಟ್ಟಾಕೋದಿಲ್ಲ, ಏನೇನು ಮಾಡೋದಿಲ್ಲ, ಏನು ಮಾಡ್ತಿದ್ಯಾ ಹೇಳು ಅಂತ ಹೇಳ್ತಾನೆ. ಹೇಳು ಅಂತ ಹೇಳಿದ ತಕ್ಷಣ ಅವಳೇನು ಮಾಡ್ತಾಳೆ, ಅವಳು ಅವಾಗಿನ್ನೂ ಕೂಡ ಅವಳಲ್ಲಿರ್ತಕ್ಕಂಥ ಭಯ ಸ್ವಲ್ಪ ಕಡಿಮೆ ಆಗಿ ಆ ಖಡ್ಗವನ್ನು ನೋಡ್ತಾ, ಸೊ ಏನೋ ಗೊಗ್ಗರ ಧ್ವನಿಯಲ್ಲಿ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ. ಏನು, ನಾನು ಕೂದಲನ್ನು ಯಾಕೆ ಕೀಳ್ತಿದ್ದೆ ಅಂತ ಹೇಳಿದ್ರೆ ಚೌರಿ ಮಾಡಲು ಅಂತ ಹೇಳಿ ಹೇಳ್ತಾಳೆ. ಅವಾಗ ಇವನಿಗೆ ಸಂದೇಹ ಅನ್ನೋದು ಮೂಡುತ್ತೆ. ಆ ಸಂದೇಹ ಇಷ್ಟೊತ್ತೇನು ಮೂಡಿತಲ್ಲ, ಯಾಕೆ ಇವಳು ಕೂದಲನ್ನು ಕಿತ್ಕೊಳ್ತಿದ್ದಾಳೆ, ಯಾಕೆ ಈ ಕೂದಲನ್ನು ಅವಳು ಆ ಥರ ಆ ಹೆಣದ ಮೂಲಕ ತೆಗೆದುಕೊಳ್ತಿದ್ದಾಳೆ ಅನ್ನೋ ಒಂದು ಸಂದೇಹ ಆಯಿತು. ಆ ಸಂದೇಹ ಇವಾಗ ಅವನಿಗೆ ನಿವಾರಣೆ ಆಯಿತು. ಸೊ ಇವಳು ಮುದುಕಿ ಮಾತ್ರ ಆಗಿದ್ಲೇ ಹೊರತು ಇವಳೇನು ಪಿಶಾಚಿ ಅಥವಾ ಹೆಣವನ್ನು ತಿಂತಕ್ಕಂಥ ಪಿಶಾಚಿ ಏನಾಗಿಲ್ಲ. ಒಂದಿಷ್ಟು ಕೂಳನ್ನು ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ ಅವಳೇನು ಮಾಡಿಯಾಳೆ, ಕೂದಲನ್ನು ತೆಗೆದುಕೊಂಡೇಳೆ. ಅದರ ಮೂಲಕವಾಗಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೋದಲ್ವಾ ಅಂತ ಅವಳು ಮಾಡ್ತಾಳೆ. ಅದೇ ಗೊಗ್ಗರ ಧ್ವನಿಯಲ್ಲಿ ಹೆಣಗಳನ್ನು ಕೂದಲನ್ನು ಕಿತ್ತು ಚೌರಿಯನ್ನು ಮಾಡುವುದು ಅತ್ಯಂತ ನೀಚ ಕಾರ್ಯ ಅಂತ ಹೇಳಿ ನಿನಗೆ ಅನಿಸಿದ್ರೂ ಕೂಡ ಅದರಲ್ಲೇನು ತಪ್ಪಿಲ್ಲ. ಸೊ ನಾನು ನನ್ನ ಹೊಟ್ಟೆಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲೇ ಬಿದ್ದಿರ್ತಕ್ಕಂಥ ಒಂದು ಹೆಣವನ್ನು ತೋರಿಸ್ಬಿಟ್ಟು, ಆ ಹೆಂಗಸು ಇಲ್ಲಿ ಸೈನಿಕರ ಬ್ಯಾರಕ್ ಹತ್ರ ಬಂದ್ಬಿಟ್ಟು ಸತ್ತೋಗಿ ಒಣಗಿಸಿರ್ತಕ್ಕಂಥ ಹಾವನ್ನು ಒಣಮೀನು ಅಂತ ಹೇಳಿ ಮಾರಾಟ ಮಾಡ್ತಾಯಿದ್ಲು. ಅವಳೇನಕ್ಕೆ ಮಾಡ್ತಿದ್ಲು ಅಂತ ಹೇಳಿದ್ರೆ, ಅವಳು ಕೂಡ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾಯಿದ್ಲೆ ಹೊರತು ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ. ಅವಳಿಗೆ ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಬಂದು ಸತ್ತಿದ್ರಿಂದ ಅವಳು ಆ ಒಂದು ಕೆಲಸವನ್ನು ಬಿಟ್ಟಳು. ಅಕಸ್ಮಾತ್ ಅವಳಿಗೆ ಪ್ಲೇಗ್ ಅನ್ನೋ ಒಂದು ರೋಗ ಬಂದಿರಲಿಲ್ಲ ಅಂತ ಹೇಳಿದಿದ್ರೆ ಅವಳು ಆ ಕೆಲಸವನ್ನು ಮುಂದುವರಿಸ್ಕೊಳ್ತಾನೆ ಹೋಗ್ತಿದ್ಲು ಅಲ್ವಾ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಆಮೇಲೆ ಇದೆಲ್ಲವನ್ನು ಕೇಳಿಸ್ಕೊಂಡ ಮೇಲೆ ದಿಡ್ಡಿ ಬಾಗಿಲಿನ ಕಡೆಗೆ ಒಂದು ಕಡೆ ಯೋಚನೆ ಮಾಡ್ಕೊಳ್ತಾ ನೋಡ್ತಾನೆ. ಸೊ ಇವಾಗ ನಾನು ನ್ಯಾಯವಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಹಸಿವಿನಿಂದ ಸಾಯಬೇಕಾಗತ್ತೆ, ಅನ್ಯಾಯದ ಮೂಲಕವಾಗಿ ನಾನು ಹೋಗ್ತೀನಿ ಅಂದರೆ ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆವಾಗ ಅವನ ಮೊಡವೆ ಭಯ ಅಥವಾ ಮೊಡವೆ ಕೊಡ್ತಾ ಇರ್ತಕ್ಕಂಥ ನೋವನ್ನು ಕೂಡ ನೆನಪು ಮಾಡಿಕೊಂಡು ಆ ಮೊಡವೆಯನ್ನು ಸವರ್ಕೊಂಡು ಏನು ಮಾಡ್ತಾನೆ,
ಅವಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡ್ಕೊಂಡು ಅವಳಿಗೆ ಹೇಳ್ತಾಳೆ, ನಿನ್ನನ್ನು ಇವಾಗ ನಾನು ಸುಲಿಯುವುದೇ ಸರಿ ಅಂತ ಹೇಳಿ, ಇಲ್ಲದಿದ್ದರೆ ನಾನು ಕೂಡ ನಿನ್ನಂತೆ ಹಸಿವಿನಿಂದ ಸಾಯಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅವಳನ್ನು ಬಿಗಿಯಾಗಿ ಹಿಡ್ಕೊಂಡು ಅವಳ ದೇಹದ ಮೇಲಿರ್ತಕ್ಕಂಥ ಬಟ್ಟೆಯನ್ನು ಹರಿದು ಏನು ಮಾಡ್ತಾನೆ, ಕಿತ್ಕೊಂಡು ಹೊರಡೋಕ್ಕೆ ಅಂತ ಹೋಗ್ತಾನೆ. ಆವಾಗ ಅವನ ಕಾಲನ್ನು ಅವಳು ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಾಳೆ. ಆವಾಗ ಅವಳನ್ನು ಒದ್ದು ಕೂಡ ಅವನೇನು ಮಾಡ್ತಾನೆ, ದೂರ ಹೋಗ್ತಾನೆ. ಹೋದ ನಂತರ ಅವಳು ಏನಾದರೂ ಮಾಡಿ ಬಟ್ಟೆನ ಈಸ್ಕೊಳ್ಬೇಕಲ್ಲ ಅಂಥೇಳಿ ಅವನು ಹೋಗೋ ಕಡೆ ಅವಳು ಕೂಡ ಓಡಿ ಬರ್ತಾಳೆ. ಅಷ್ಟೊತ್ತಿಗೆ ಅವನು ಆ ಒಂದು ದಿಡ್ಡಿ ಬಾಗಿಲಿನ ಮರೆಯಾಗಿ ಹೊರಟೋಗ್ಬಿಟ್ಟಿರ್ತಾನೆ. ಅಂದರೆ ಇಡೀ ರಾಶೋಮನ್ ಕಥೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಹಸಿವಿನ ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ಅದು ತೋರಿಸ್ತಾ ಹೋಗುತ್ತೆ.